ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸ್ವಪಚ ಸಬರ್ ಖಸ್ ಜಮನ್ ಜಡ್ ಪಾವರ್ ಕೋಲ್ ಕಿರಾತ್ ರಾಮ ಕಹತ್ ಪಾವನ ಪರಮ ಹೋತ್ ಭುವನ ವಿಖ್ಯಾತ್ नहीं अचिरजो जुग जुग चली आई केही नदीन ही रघुबीर बढ़ाई राम नाम महिमा सुर कहही सुनी सुनी अवध लोग सुख लहही राम सखही मिली भरत सप्रेमा पूंछी कुशल सुमंगल खेमा देखी भरत कर सीलु सनेहू भा निषाद ते ही समय बिदेहू सकुच सनेहु मोदु मन बाड़ा भरत ही चितवत एक ठक ठाड़ा धरी धीरजु पद बंदी बहोरी बिनय सप्रेम करत कर जोरी कुशल मूल पद पंकज पेखी मैं तिहूँ काल कुशल निज लेखी अब प्रभु परम अनुग्रह तोरे सहित कोटि कुल मंगल मोरे. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನಾಮ ಎಷ್ಟು ಶಕ್ತಿಯುತವಾದದ್ದು ಅಂತಂದ್ರೆ ಅದನ್ನ ತಲೆ ಕೆಳಕ್ಕಾಗಿ ಜಪ ಮಾಡಿದ್ರು ಕೂಡ ವಾಲ್ಮೀಕಿ ಕೂಡ ಬ್ರಹ್ಮ ಸಮಾನರಾಗ್ತಾರೆ. ಅಂದ್ರೆ ಅದು ಜಗದ್ವಿಖ್ಯಾತವಾಗಿದೆ. ಈಗ ಅವ್ರೇನಾದ್ರು ನಾನು ರಾಮನಾಮ ಹೇಳಕ್ ಬರಲ್ಲ, ರಾಮ ಅನ್ನೋದನ್ನ ಕಲಿಯೋವರೆಗೂ ನಾನು ಜಪ ಮಾಡಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ದಿದ್ರೆ ಅವರು ಆ ಬ್ರಹ್ಮತ್ವವನ್ನ ಪಡೆಯೋದಕ್ಕಾಗ್ತಾ ಇತ್ತಾ? ಇಲ್ಲ. ನಮಗೆ ಹೇಗೆ ಬರುತ್ತೋ ಹಾಗೆ ನಾವು ಶುರು ಮಾಡಬೇಕು. ಶುರು ಮಾಡಿದ್ಮೇಲೆ ಅದರ ಫಲವನ್ನು ಕೊಡುವಂಥ ಕೆಲಸ ಭಗವಂತ ಮಾಡ್ತಾನೆ, ನಾವಲ್ಲ. ಅದನ್ನು ಡಿಸೈಡ್ ಮಾಡೋನು ಅವನು ಅಲ್ವಾ. ಸಾಮಾನ್ಯ ಜನಗಳು ನಾವೇನು ಡಿಸೈಡ್ ಮಾಡೋಕ್ಕಾಗುತ್ತೆ? ಈಗ ಯಾರೋ ಒಬ್ರು ಹಾಡು ಹೇಳ್ತಾ ಇರ್ತಾರೆ, ಅವ್ರಿಗೆ ಸರಿಯಾಗಿ ರಾಗ ಗೊತ್ತಿರೋದಿಲ್ಲ, ಆದರೂ ಕೂಡ ಅವರಲ್ಲಿ ಭಕ್ತಿ ಇರುತ್ತೆ, ಪ್ರೀತಿ ಇರುತ್ತೆ, ನಾನು ಹಾಡಬೇಕು ಭಗವಂತನಿಗೋಸ್ಕರ ಅನ್ನುವಂಥ ಮನಸ್ಸಿರುತ್ತೆ. ಆ ರೀತಿ ಅವ್ರು ಹಾಡ್ತಾ ಇದ್ದಾಗ ಅದು ತಪ್ಪು ಇದು ತಪ್ಪು ಅಂತ ಬೇರೆಯವರು ಅದನ್ನು ಕಮೆಂಟ್ ಮಾಡಬಾರ್ದು. ಯಾಕಂದರೆ ಅವರ ಭಾವನೆ ಹೇಗಿರುತ್ತೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಾಗೋದು, ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅದು ಫೀಲಿಂಗ್ ಅಲ್ವಾ. ಒಬ್ಬರ ಫೀಲಿಂಗನ್ನು ಇನ್ನೊಬ್ಬರು ಕಂಪ್ಲೀಟಾಗಿ ಅವರಲ್ಲಿ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗೆ ಸಂಬಂಧಪಟ್ಟಂಥ ವಿಷಯ. ಅದು ಅವನಿಗೂ ಅವ್ರಿಗೂ ಬಿಟ್ಟಿರುವಂಥದ್ದು. ಮಧ್ಯ ನಾವು ಯಾರು ಮಾತಾಡೋದಕ್ಕೆ ಅಲ್ವಾ. ನಮಗೆ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ ಅಂದಿದ ತಕ್ಷಣ ನಾವು ಇನ್ನೊಬ್ಬರನ್ನು ಹೀಹಾಳಿಸ್ಬಾರ್ದು. ಅಲ್ಲಿ ನಮಗೆ ಚೆನ್ನಾಗಿ ಹಾಡಕ್ಕೆ ಬಂದ್ಬಿಟ್ಟಿದೆ ಅಂದಿದ ತಕ್ಷಣ ಭಗವಂತ ನಮ್ಮನ್ನು ಮೆಚ್ಕೊಂಡ್ಬಿಡ್ತಾನೆ ಅಂತ ಅಲ್ಲ. ನಮ್ಮ ಭಾವನೆಯನ್ನು ನೋಡ್ತಾನೆ ಅವನು. ನಿಜವಾಗ್ಲೂ ನೀನು ನನಗೋಸ್ಕರ ಆಡ್ತಾ ಇದೆಯಾ, ನನ್ನ ಪ್ರೀತಿಗೋಸ್ಕರ, ನನಗೆ ಭಕ್ತಿಯಿಂದ ಹಾಡ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ನೋಡ್ತಾನೆ. ಅದೇ ಇಲ್ಲ ಅಂತಂದ್ಮೇಲೆ ನೀವು ಎಂಥ ಶ್ರುತಿ ಬದ್ಧ ಲಯ ಎಲ್ಲ ಇಟ್ಕೊಂಡು ಹಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ ಅಲ್ವಾ. ಯಾವಾಗ ಅದು ಭಗವಂತನ ವಿಚಾರಕ್ಕೆ ಬರೋದಿಲ್ವೋ ಆಗ ಅದೆಲ್ಲ ಇದ್ದು ಕೂಡ ವೇಸ್ಟೇ ಅನ್ಸುತ್ತಲ್ವಾ. ಆ ರೀತಿಯಲ್ಲಿ ವಾಲ್ಮೀಕಿಗಳು ಅದನ್ನ ಉಲ್ಟಾ ಜಪ ಮಾಡಿದ್ರು ಕೂಡ ಬ್ರಹ್ಮತ್ವವನ್ನ ಪಡೆದ್ರು. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ವಾ. ಪಾಮರರು ಮತ್ತೆ ಚಾಂಡಾಲರು, ಶಬರರು, ಖಸರು, ಯವನರು, ಕೋಲರು, ಕಿರಾತರು, ಈ ಎಲ್ಲ ಕೆಳಜಾತಿಯವರು ಕೂಡ ಮತ್ತೆ ಮೂರ್ಖರಾದವರು ಕೂಡ ಶ್ರೀರಾಮನನ್ನ ಸ್ಮರಿಸಿದ ತಕ್ಷಣ ಪವಿತ್ರರಾಗಿ 3 ಲೋಕಗಳಲ್ಲೂ ಕೂಡ ವಿಖ್ಯಾತರಾಗಿ ಬಿಡ್ತಾರೆ. ಶ್ರೀ ರಘುನಾಥನು ಭಕ್ತರನ್ನ ಕರುಣಿಸಿ ಉದ್ಧಾರ ಮಾಡೋದು ಈಗ ನಡೀತಾ ಇರುವಂಥದ್ದಲ್ಲ, ಅದು ಯುಗ ಯುಗಗಳಿಂದ ನಡ್ಕೊಂಡು ಬಂದಿದೆ ಅಲ್ವಾ. ನಡ್ಕೊಂಡು ಬಂದು ಅದು ಒಂದು ಪದ್ಧತಿನೇ ಆಗೋಗಿದೆ. ಅಂದ್ರೆ ಏನು, ಅವನು ಯಾವ ಜಾತಿಯವನು, ಇದೆಲ್ಲ ನಾವು ಮಾಡ್ಕೊಂಡಿರೋದು. ಜಾತಿ ಭೇದ ಎಲ್ಲ ಇರೋದು ಒಂದೇ, ಮನುಷ್ಯ ಜಾತಿ ಅಂತಂದ್ಬಿಟ್ಟು. ಅದನ್ನ ಬಿಟ್ರೆ ಬೇರೆ ಜಾತಿ ಇಲ್ಲ. ಇನ್ನು ಬೇರೆದೇನಿದೆಯೋ ಮೇಲ್ ಜಾತಿ ಕೀಳ್ ಜಾತಿ, ಇವ್ರು ಗಂಡಸು ಇವ್ರು ಹೆಂಗಸು ಅಂತ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಆದರೆ ಭಗವಂತನಿಗೆ ಅದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಅವನು ನಮ್ಮ ಭಾವನೆಯನ್ನು ನೋಡ್ತಾನೆ. ಮತ್ತೆ ನಮಗೆ ಬುದ್ಧಿನೂ ಇಲ್ಲ, ನಮಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಏನು ಗೊತ್ತಿರೋದಿಲ್ಲ ಅಲ್ವಾ. ಅವರಿಗೆ ಕರುಣೆಯನ್ನು ತೋರಿಸಿ ಅವರನ್ನು ಉದ್ಧಾರ ಮಾಡುವಂಥ ಕೆಲಸ ಭಗವಂತ ಮಾಡ್ತಾನೆ. ಸ್ಮರಣೆ ಮಾಡೋ ಕೆಲಸ ನಾವು ಮಾಡಬೇಕಷ್ಟೇನೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಭಗವಂತ ನೋಡ್ಕೊಳ್ತಾನೆ. ಇದು ಯುಗ ಯುಗಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ಅದಕ್ಕೋಸ್ಕರ ಗುಹನನ್ನ ಕರುಣಿಸಿ ಯೋಗ್ಯನನ್ನಾಗಿಸ್ತಾ ಇದ್ದಾನಲ್ಲ, ಇದರಲ್ಲಿ ಆಶ್ಚರ್ಯ ಪಡುವಂಥ ಒಂದು
ಸಮಾಚಾರನೇ ಇಲ್ಲ. ಯಾಕಂದರೆ ಇದು ಈಗ ಮಾತ್ರ ನಡೀತಾ ಇದೆ ಅಂತಲ್ಲಲ್ವಾ, ಅದು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಈ ರೀತಿ ದೇವತೆಗಳು ಶ್ರೀರಾಮ ನಾಮವನ್ನು ಕೊಂಡಾಡಿ ಆ ನಾಮದ ಮಹಿಮೆಯನ್ನು ಕೊಂಡಾಡಿದ್ದನ್ನು ಕೇಳಿ ಅಯೋಧ್ಯಾವಾಸಿಗಳೆಲ್ಲ ತುಂಬ ಸಂತೋಷ ಪಟ್ಕೊಳ್ತಾರೆ. ಶ್ರೀರಾಮನ ಮಿತ್ರನಾದಂತಹ ನಿಷಾದ ರಾಜನನ್ನು ಅತ್ಯಂತ ಪ್ರೀತಿಯಿಂದ ನೋಡಿ ಭರತ ಅವನ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾನೆ. ಭರತನ ಸೌಶೀಲ್ಯ, ಪ್ರೇಮ ಸ್ವಭಾವಗಳನ್ನು, ಭ್ರಾತೃ ಪ್ರೇಮವನ್ನು ನೋಡಿ ಗುಹ ಮುಗ್ಧನಾಗಿ ತನ್ನನ್ನು ತಾನೇ ಮರೆತು ಹೋಗ್ತಾನೆ. ನೋಡಿ, ಅವನ ಮನಸ್ಸಲ್ಲಿ ನಾನು ಯಾವ ರೀತಿ ಯೋಚನೆ ಮಾಡಿದ್ದೆ ಅನ್ನೋದಕ್ಕೆ ಅವನಿಗೆ ಸಂಕೋಚ ಆಗ್ತಾ ಇದೆ. ಅಯ್ಯೋ, ಇಂಥ ಒಳ್ಳೆ ಭರತ, ಎಷ್ಟು ಒಳ್ಳೆ ಕ್ಯಾರೆಕ್ಟ್ರಿಂದು, ಅವನ ಸ್ವಭಾವವನ್ನು ನೋಡಿ ಇವನು ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾನೆ. ನಾನು ಎಂಥ ಕೆಲಸ ಮಾಡಿಬಿಡ್ತಾ ಇದ್ದೆ, ನಾನು ಯಾವ ರೀತಿಯೆಲ್ಲ ಯೋಚನೆ ಮಾಡಿದ್ನಲ್ಲಪ್ಪ ಅಂತ ಅವನಿಗೆ ಸಂಕೋಚ ಆಗ್ತಾ ಇದೆ. ಮತ್ತು ಪ್ರೀತಿ ಆನಂದ ತುಂಬ ಹೋಗಿ ಅವನು ನಿಂತ ಕಡೆನೇ ಭರತನನ್ನು ಹಾಗೆ ಎವೆ ಇಕ್ಕದೆ ನೋಡ್ತಾ ಇದ್ದಾನೆ. ಎವೆ ಇಕ್ಕದೆ ನೋಡೋದು ಅಂತಂದ್ರೇನು, ಕಣ್ಣನ್ನು ಕೂಡ ಮಿಟುಕಿಸ್ದೆ, ಶರೀರವನ್ನು ಕೂಡ ಅಲುಗಾಡಿಸ್ದೆ ಹಾಗೆಯೇ ನೋಡಿಕೊಂಡು ನಿಂತ್ಕೊಂಡ್ಬಿಡೋದು, ಸ್ಟ್ಯಾಚ್ಯೂ ಥರ ಅಂತ ಹೇಳ್ತೀವಲ್ವ, ಆ ರೀತಿ ಅವನು ಭರತನನ್ನು ನೋಡ್ತಾ ಇದ್ದಾನೆ. ಆಮೇಲೆ ಧೈರ್ಯ ತಂದ್ಕೊಂಡು ಭರತನ ಪಾದಗಳಿಗೆ ನಮಸ್ಕಾರ ಮಾಡಿ ಪ್ರೀತಿಯಿಂದ ಕೈ ಜೋಡಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಏನು ಹೇಳ್ತಾನೆ, ಪ್ರಭು ನಿಮ್ಮ ಪಾದಗಳು ಶುಭಗಳಿಗೆ ಮೂಲ. ನೋಡಿ, ಅವರ ಪಾದಗಳು ಶುಭಗಳು ಅಂದರೆ ಒಳ್ಳೆ ಕೆಲಸಗಳಿಗೆ ಮೂಲವಾಗಿರುವಂಥದ್ದು. ಅದನ್ನು ನೋಡಿ ನಾನು ಎಲ್ಲ ಕಾಲದಲ್ಲೂ ಕೂಡ ಧನ್ಯನಾದೆ ಅಂತ ತಿಳ್ಕೊಳ್ತೀನಿ. ಅಂದರೆ ಈಗ ನಿಮ್ಮ ಪಾದವನ್ನು ನೋಡ್ಬಿಟ್ಟಿದ್ದೀನಲ್ಲ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅರ್ಥ ಅಂತ ಹೇಳ್ತಾ ಇದ್ದಾನೆ. ಈಗ ನಿಮ್ಮ ಪರಮ ಅನುಗ್ರಹದಿಂದ ನನ್ನ ಕುಲಕೋಟಿಗಳು ಕೂಡ ಉದ್ಧಾರ ಆದವು ಅಂತ ಹೇಳ್ತಾನೆ. ಅಂದರೆ ನಾನು ಒಬ್ಬನೇ ಉದ್ಧಾರ ಆಗಿದ್ದಲ್ಲ, ನನ್ನ ಕುಲಕೋಟಿಗಳು, ಅವನ ಕುಲ ಇರುತ್ತಲ್ಲ ಅಂಥ ಕುಲವೇ ಧನ್ಯವಾಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಒಂದು ಮನೆಯಲ್ಲಿ ಒಬ್ಬ ಭಕ್ತ ಇದ್ದರೆ ಅವನಿಂದ ಇಡೀ ಅವನ ಕುಲ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೋದು. ಈಗ ಭಕ್ತ ಪ್ರಹ್ಲಾದ ಒಬ್ಬ ರಾಕ್ಷಸನ ಮನೆಯಲ್ಲಿ ಹುಟ್ಟಿರ್ತಾನೆ, ಆದರೂ ಕೂಡ ಅವನ ಒಬ್ಬನಿಂದ ಇಡೀ ಅವನ ಕುಲ ಉದ್ಧಾರ ಆಗ್ಬಿಡತ್ತೆ. ಅದಕ್ಕೋಸ್ಕರನೇ ಭಕ್ತರು ತುಂಬ ಇಂಪಾರ್ಟೆಂಟು. ಒಬ್ಬ ಮನೆಯಲ್ಲಿ ಭಕ್ತರು ಇರಬೇಕು. ಆ ಒಬ್ಬ ಭಕ್ತನಿಂದ ಆ ಮನೆಯಲ್ಲಿ ಎಷ್ಟೋ ಚೇಂಜಸ್ ಆಗುತ್ತೆ, ಎಷ್ಟೋ ಪಾಸಿಟಿವಿಟಿ ಇರುತ್ತೆ, ಮತ್ತು ಭಗವಂತನ ನಾಮಸ್ಮರಣೆ ಎಲ್ಲ ನಡೀತಾ ಇರುತ್ತೆ ಅಲ್ವಾ. ಈಗ ನಾವು ಆಡಿಯೋ ಹಾಕೊಂಡು ಕೇಳ್ತಾ ಇದ್ರೆ ಅವ್ರು ಕೇಳ್ತಾರೋ ಇಲ್ವೋ ಮನೇಲಿರೋರು, ಅದರ ವೈಬ್ರೇಷನ್ ಇರುತ್ತಲ್ಲ, ಅದು ಮನೆಯಲ್ಲೆಲ್ಲ ಹರಿದಾಡ್ತಾ ಇರುತ್ತೆ. ಈಗ ಕೆಟ್ಟದ್ದನ್ನು ಕೇಳ್ತಾ ಇದ್ರೆ ಏನಾಗುತ್ತೆ, ಮನಸ್ಸಿಗೆ ಇರಿಟೇಷನ್ ಆಗುತ್ತೆ, ಮತ್ತು ಏನೋ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದೇ ಭಗವಂತನ ವಿಚಾರವನ್ನು ಕೇಳ್ತಾ ಇದ್ದಾಗ ಮನೆಯಲ್ಲಿರೋರಿಗೂ ಕೂಡ ಶಾಂತತೆ ಅನ್ನೋದು ಬರ್ತಾ ಹೋಗುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅವರಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರನೇ ಬೇಕಾದಷ್ಟು ಮನೆಗಳಲ್ಲಿ ಭಗವಂತನ ನಾಮಸ್ಮರಣೆ ಇರುತ್ತಲ್ಲ ಅಂಥದ್ದು ಹಾಕಿ ಬಿಟ್ಟಿರ್ತಾರೆ. ಬಟ್ ಅವ್ರು ಹಾಕೋದಕ್ಕಿಂತ ನಾವು ಅದನ್ನು ಮಾಡಿದ್ರೆ ಇನ್ನೂ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ನಾವು ಪ್ರತಿನಿತ್ಯ ಆದಷ್ಟು ಬಾರಿ ಭಗವಂತನ ವಿಚಾರಗಳನ್ನೇ ಕೇಳ್ತಾ ಇರಬೇಕು, ಮಾತಾಡ್ತಾ ಇರಬೇಕು, ಅಂಥದ್ದನ್ನೇ ನೋಡ್ತಾ ಇರಬೇಕು, ಅಂಥದ್ದನ್ನು ಓದ್ತಾ ಇರಬೇಕು, ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರಬೇಕು. ಆಗ ಏನಾಗುತ್ತೆ, ಪಾಸಿಟಿವಿಟಿ ಅನ್ನೋದು ನಮ್ಮ ಸುತ್ತಮುತ್ತಲೂ ಕೂಡ ಹರಡಿಕೊಂಡಿರುತ್ತೆ. ಅದರಿಂದ ಏನಾಗುತ್ತೆ, ಬೇರೆಯವ್ರಿಗೂ ಅದರ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.